ಚಿಂತಾಮಣಿ ಪ್ರವಾಸಿ ಮಂದಿರ ಮುಂಭಾಗದಲ್ಲಿ ಅಂಗನವಾಡಿ, ಆಶಾ, ಬಿಸಿಯೂಟ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ರಾಜ್ಯ ಕೇಂದ್ರದಲ್ಲಿ ಆಡಳಿತ ನಡೆಸುವ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿದ್ರು. ಅಂಗನವಾಡಿ ನೌಕರರ ಕಾರ್ಯದರ್ಶಿ ಎಚ್.ಡಿ. ಲಕ್ಷ್ಮೀ ನರಸಮ್ಮ ಮಾತನಾಡಿ, ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ 49 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು, ಈವರೆಗೂ ಯಾವುದೇ ಆಡಳಿತ ನಡೆಸುವ ಸರ್ಕಾರಗಳು ನಯಾ ಪೈಸೆ ಬಿಡುಗಡೆಗೊಳಿಸಿಲ್ಲ. ಬಹಳಷ್ಟು ಬಾರಿ ರಸ್ತೆಯಲ್ಲಿ ಮಲಗಿ ಹೋರಾಟ ನಡೆಸಿದಾಗ 1,000 ರು ಹೆಚ್ಚಳ ಮಾಡುವುದಾಗಿ ಭರವಸೆ ಕೊಟ್ಟು ವಂಚಿಸುತ್ತಿವೆ ಎಂದು ಆರೋಪಿಸಿದರು. ಹೆಸರು ಎಚ್.ಡಿ. ಲಕ್ಷ್ಮೀ ನರಸಮ್ಮ ಅಂತ, ಅಂಗನವಾಡಿ ನೌಕರರ ಕಾರ್ಯದರ್ಶಿ, CITUನ ಕಾರ್ಯದರ್ಶಿ. ಈ ದಿನ ನಾವು ಏನಕ್ಕಾಗಿ ಹೋರಾಟಕ್ಕೆ ಬಂದಿದ್ದೀವಿ ಅಂದ್ರೆ, ಈಗಿರುವಂತ ಮೋದಿ ಸರ್ಕಾರ ಮೊನ್ನೆ ಹೋದಂತ ಬಜೆಟ್ ನಲ್ಲಿ ಅಂಗನವಾಡಿ ನೌಕರರಿಗೆ, ಬಿಸಿ ಊಟ ನೌಕರರಿಗೆ, ಆಶಾ ಕಾರ್ಯಕರ್ತರಿಗೆ ಯಾರೆಲ್ಲ ಸ್ಕೀಮ್ ನೌಕರರಿದ್ದಾರೆ, ಸ್ಕೀಮ್ ನೌಕರ ಪರವಾಗಿ ಒಂದೇ ಒಂದು ಮಾತು ಹೇಳಿಲ್ಲ, ಒಂದು ನಯಾ ಪೈಸನ್ನು ಬಿಡುಗಡೆ ಮಾಡಿಲ್ಲ. ಈಗ ಅದರ ಭಾಗವಾಗಿ ಇಡೀ ಭಾರತ ದೇಶದಲ್ಲಿ ಚಳವಳಿ ನಡೀತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಾಂತ ರೈತ ಸಂಘದ ಜಿಲ್ಲಾ ಸದಸ್ಯ ಲಕ್ಷ್ಮೀನಾರಾಯಣ ರೆಡ್ಡಿ, ತಾಲೂಕು ಅಧ್ಯಕ್ಷ ಆನಂದ್, ರಾಜ್ಕುಮಾರ್, ಚಂದ್ರಕಲಾ, GA ರಾಹುಲ್, ಮಹಮ್ಮದ್ ರಫಿ, ಭಾಷಾ ಇನ್ನೂ ಹಲವರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.